ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಆಫ್ ಅಲೆಮಾರಿ. ಟೈಮ್ ಇವಾಗ 4 o'clock ಆಯಿತು. ನಾವು ಇವತ್ತು ಹೋಗ್ತಾ ಇದ್ದೇವೆ ಹೊನ್ನಾವರಗೆ. ಆ್ಯಕ್ಚುಲಿ ನಾನು ಊರಲ್ಲಿದ್ದೇನೆ, ಊರಿಂದನೇ ಹೊನ್ನಾವರಗೆ ಹೋಗೋದು. ತುಂಬ ದೂರ ಏನಿಲ್ಲ, ಅಷ್ಟು 140 ಕಿಲೋಮೀಟರ್ ಉಂಟು. ತುಂಬ ಜನ ಬಾಯ್ಸ್ ಬರ್ತಾರೆ, ಅವರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ. ಯಾರು ಗುರು ಬೆಳಿಗ್ಗೆ ಹೇಳೋದು, ಬೆಳಿಗ್ಗೆ ಹೇಳೋದೇ ಒಂದು ದೊಡ್ಡ ಪ್ರಾಬ್ಲಮ್. ಆಮೇಲೆ ರೈಡ್ ಖುಷಿ ಆಗ್ತದೆ, ಒಂದು ಸಲ ಎದ್ದರೆ ಆಯ್ತು. ಬೇಗ ಆಗ್ತಾರಾ ಅಕ್ಕು ಲೇಟ್ ಮಾಡ್ತೀರಿ ಏನು ಬೇಗ ಲೆಕ್ಕದಿತ್ತೆ ಲೆಕ್ಕದ ಹೆಂಗೆ ಮೆಸೇಜ್ ಮಾಡ್ತಂದ್ರೆ ಲೆಕ್ಕದಿಂಚಿ ಓಲ್ ಬರ್ರೆ ಬಂದು ನೋಡ್ಕೇನು ನಮ್ಮ ಓಲ್ ಕೊಡ್ಕೇನು ಏನು ಗ್ಲೌಸ್ ಪಾಡಿ. ಸೊ ಹೊರಟ್ವಿ ನಾವು ಇಲ್ಲಿಂದ. ಇನ್ನೂ ಸಹ ಇಬ್ರು ಫ್ರೆಂಡ್ಸ್ ಬರ್ಲಿಕ್ಕಿದ್ದಾರೆ. ನಾವು ಆಲ್ರೆಡಿ 4-5 ನನ್ನನ್ನು ಸೇರಿಸಿದ್ರೆ ಒಂದು 5 ಜನ ಒಟ್ಟಾದ್ವಿ. ಇನ್ನೂ ಸಹ ಇಬ್ರು ಬರಬೇಕು. ಜಸ್ಟ್ ಇಲ್ಲಿ ನೋಡಿ, ಆ ಟ್ರಕ್ನವನು ಜಸ್ಟ್ ಲೇನ್ ಚೇಂಜ್ ಮಾಡ್ಕೊಂಡು ಈಚೆ ಬಂದಿದ್ದಾನೆ. ಸೊ ಜಸ್ಟ್ ಮಿಸ್ ಅವಿನಾಶ್ ಅವರು. ಇಲ್ಲದಿದ್ದರೆ ಮರಳಿ ಬಾ ಗೆಳೆಯ ಅಂತ ಹೇಳ್ಕೊಂಡು ಪೋಸ್ಟರ್ ಹಾಕಬೇಕಿತ್ತೇನೋ. ಓ ಗಾಡ್. ಸೊ ಬೀಜ ಬಾಯಿಗೆ ಬಂದಿದೆ ಅವಿನಾಶಿಗೆ, ಜಸ್ಟ್ ಮಿಸ್ ಆಗಿದ್ದಾನೆ. ಓ ಕ್ರೇಜಿ ಶಿಟ್. ಫೈನಲಿ ನಾವು ರೀಚ್ ಆದ್ವಿ ಶರಾವತಿ ಬ್ಯಾಕ್ ವಾಟರ್ ಹೊನ್ನಾವರ. ಸೊ ಇಲ್ಲಿ ನಾವು ಇವಾಗ ಬೋಟ್ ರೈಡ್ ಸ್ಟಾರ್ಟ್ ಮಾಡ್ತೇವೆ ಅಂತ ನೋಡುವ ಹೇಗಿರ್ತದೆ ಅಂತ ಎಕ್ಸ್ಪೀರಿಯನ್ಸ್. ಯಾವ ಬೂರ ಆಯ್ತಾ ಮಾರ ನಂತಿರ್ತು. ಯೂಟ್ಯೂಬ್ ಚಾನೆಲ್ ಉಂಡವೆ, ಸಬ್ಸ್ಕ್ರೈಬ್ ಮಾಡ್ಬೋದು. ಗಂಟೆ ಎನ್ನತ್ತು ಚಾನೆಲ್ ಚೋರಿ ಹಿಂದೆ ಹೊಂಟು ಬಿಟ್ಟು ಲೆಫ್ಟ್ ರೈಟ್ ಚಾರಿ, ಯಾಕೋ ಏನೋ ಮರೆತು ಬಿಟ್ಟ ಅವನ ಮನೆಯ ದಾರಿ. ಸೊ ಇವನು ಬಂದ್ಬಿಟ್ಟು ಅಶ್ವಥ್ ಅಂತ ಹೇಳ್ಕೊಂಡು, ಅದು ನೀವು ಫಸ್ಟ್ ರ್ಯಾಂಕ್ ರಾಜು ಮೂವಿ ನೋಡಿದ್ರೆ ಅದರಲ್ಲೊಂದು ಕ್ಯಾರೆಕ್ಟರ್ ಇರ್ತದಲ್ಲ, ಸೇಮ್ ಅವನು ಹೀಗೇನೆ. ಇವನು ಬಂದ್ಬಿಟ್ಟು ಒಂದು ಮೊಟ್ಟೆ ಕತೆ ಖ್ಯಾತಿಯ ಅವಿನಾಶ್ ಶೆಟ್ಟಿ. ಸೊ ಇದೇ ವ್ಯೂ ಪಾಯಿಂಟ್. ಸೊ ನಮ್ಮದು ವ್ಯೂ ಪಾಯಿಂಟ್ ಎಲ್ಲ ನೋಡಿ ಆಯಿತು. ಸೊ ಇವಾಗ ವಾಪಸ್ ಹೋಗ್ತಾ ಇದ್ದೇವೆ. ಒಳ್ಳೆ ವೈಬ್. ಆಯ್ತು ನಮ್ಮದು. ಇವಾಗ ಹೋಗ್ತೇವೆ ಇಲ್ಲಿಂದ ಗೋಕರ್ಣಗೆ. ಸೊ ರಾಮೇಶ್ವರಂ ಅಂತ ಒಂದು ಇದುಂಟು, ಹೋಟೆಲ್ ಉಂಟು ಇಲ್ಲಿ ತಿಂಡಿ ಮಾಡಿದ್ವಿ ನಾವು. ಸೊ ಅಲ್ಲಿ ನೋಡ್ಬೋದು ನೀವು, ರೈಟಲ್ಲಿ ಕಾಣ್ತಾ ಉಂಟಲ್ಲ ಅದೇ ಗೋಕರ್ಣ ಸಿಟಿ ರೀಚ್ ಆಗಿದ್ದೇವೆ ನಾವು ಇವಾಗ. ಸಣ್ಣ ಸಿಟಿ.
चारे के बंद ಹೆಂಗೆ ಹೋಯ್ಪರೆ आप जान ಮಲ್ಲಜಿ ಬ್ರೋ ಹೋಯ್ತೆ ದೇವೇರ್ ಉಲ್ಲೇರ್ ಹಾಂ ನಿಜ ಹಂಗೆ ಗಮ್ಮತ್ ಮಲ್ದೀನಿ ಮಾರ ಯಾರು ಬೆಚ್ಚ ಹೊಡ್ತೀನಿ ನಾನು ಈ ಪೋಂಬೆ ಸೊ ಊಟ ಎಲ್ಲ ಆಯಿತು ಈ ಮಹಾಬಲೇಶ್ವರ ಟೆಂಪಲಲ್ಲೇ ನಾವು ಊಟ ಮಾಡಿದ್ವಿ ಸೊ ಇಲ್ಲಿಂದ ಇವಾಗ ವಾಪಸ್ ಹೊರಡ್ತಾ ಇದ್ದೇವೆ ಸೊ ಇವಾಗ ನಾವು ಹೋಗ್ತೇವೆ ಬ್ಯಾಕ್ ಟು ಹೊನ್ನಾವರ ಸೊ ಅಲ್ಲಿ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಉಂಟಲ್ಲ ಸೊ ಅದನ್ನು ವಿಸಿಟ್ ಮಾಡುವ ಅಂತೇಳಿ ब्रो यहाँ पढ़ने क्यों नहीं जाना आए ना पनाटा ओम बीच पड़ी बन्नी दुंबता इष्ट अला इप्पड़ अय्यप्प स्वल्प गाಳಿ ಬಂತು ನಾನು ಆವಾಗಲಿಂದ ಬೆವರಲ್ಲೇ ಸ್ನಾನ ಮಾಡ್ತಾ ಇದ್ದೆ ಅಷ್ಟು ಬೆವರಿ ಹೋಗಿದೆ ಬೆವರು ಒರಸಿ ಸಾಕಾಯ್ತು ಅಯ್ಯಮ್ಮ ರಾಮದೇವ ಗೋಕರ್ಣವನ್ನು ಫುಲ್ಲು ಮಿನಿ ಗೋವಾ ಹಾಗೆ ಮಾಡಿ ಹಾಕಿದ್ದೇನೆ ಮಾರ ಆ್ಯಕ್ಚುಲಿ ಇದೊಂದು ತುಂಬ ಒಳ್ಳೆ ಒಂದು ಹೋಲಿ ಪ್ಲೇಸ್ ಪುರಾಣಗಳಲ್ಲೆಲ್ಲ ಉಲ್ಲೇಖ ಉಂಟು ಆ್ಯಕ್ಚುಲಿ ಎಂತ ಮಾಡೋದು ಆಧುನಿಕತೆಯ ಹೆಸರಲ್ಲಿ ನಾವೇ ಹಾಳು ಮಾಡ್ತಾ ಇದ್ದೇವೆ ಈ ಗೋಕರ್ಣದಲ್ಲಿ ಇನ್ನೂ ಸಹ ತುಂಬ ಪ್ಲೇಸ್ ಹೋಗ್ಬೋದಿತ್ತು ಬಟ್ ನಮಗೆ ಬೀಚಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಕರಾವಳಿಯ ಕನ್ನಡಿಗರು ಬೀಚನ್ನೆಲ್ಲ ತುಂಬ ನೋಡಿಬಿಟ್ಟಿದ್ದೇವೆ ಈಗೇನು ಬೇರೆ ಪ್ಲೇಸ್ಗೆ ಹೋಗಿ ಈಗೇನು ಬೀಚ್ ನೋಡೋದು ಅಂತ ಹೇಳಿದರೆ ಆಗಲ್ಲ ಬೇರಲ್ಲ ಬರ ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೇವೆ ಗೆಳೆಯರೇ ಮತ್ತು ಗೆಳತಿಯರೇ ದಯವಿಟ್ಟು ಗಮನಿಸಿ ನಾವು ಇವಾಗ ತಲುಪಿದ್ದೇವೆ ಒಡೆ ಬರ್ಪನೇನಾ ಸೀದಾ ಬೋರಿ ಬರ್ತೀರ ಅಶ್ವಥ್ ಅವರು ಅಂಕಣಕ್ಕೆ ಹೇಗಿದ್ದೀರಿ? ಹೇಗೆ ನಡೀತಾ ಉಂಟು ನಿಮ್ದು ಯೂಟ್ಯೂಬ್ ಚಾನಲ್? ಯೂಟ್ಯೂಬ್ ಅಲೆಮಾರಿ ಲೈಫ್ ಆಫ್ ಅಲೆಮಾರಿ ನೀಕು ಮರಲಂಬೆ ಸಾವು ಯಾವ ಇತ್ತಿನ ಚೂರು ಮಾಡಿಲ್ಲ ಗಪ್ಪಿ ಪ್ರಮೋಟ್ ಮಾಡ್ಕೊಂಡು ಲೈಫ್ ಆಫ್ ಅಲೆಮಾರಿ ಖಾಲಿ ಮಾರಿನ ಲೈಫ್ ಆಫ್ ಮಾರಿ ಕುದ್ರದಾಗ ವೈಬ್ ಗುರು ಶರ್ಬತ್ ಕೂಚಿನತ ಬೆಚ್ಚಡಲೇತಲ್ಲ ಸೊ ವಾಪಸ್ ಹೊರಡ್ತಾ ಇದ್ದೇವೆ ಇವಾಗ ವಾಪಸ್ ಅಂದರೆ ಇಲ್ಲಿಂದ ಇಡಗುಂಜಿ ಟೆಂಪಲ್ಗೆ ಹೋಗ್ತೇವೆ ಸೊ ಮನೆಯಿಂದ ಜಸ್ಟ್ ಕಾಲ್ ಬಂತು ಇವಾಗ ಫುಲ್ಲು ಜೋರು ಗಾಳಿ ಸಹಿತ ಗುಡುಗು ಮಳೆ ಬರ್ತಂತಂದರೆ 8-9 ಒಳಗೆ ಮನೆಯಲ್ಲಿ ಇರಬೇಕು ಅಂಥೇಳಿ ಷರತ್ತು ಹಾಕಿದ್ದಾರೆ ಸೊ ನಂದು ಈಗ 4:15 ಆಯಿತು ಈಗ ಟೆಂಪಲಿಗೆ ಹೋಗಿ ಮರವಂತಿಗೆ ಹೋದರೆ ಸಹ 8 o'clockಗೆ ರೀಚ್ ಆಗಲಿಕ್ಕೆ ಆಗಲ್ಲ ಅಯ್ಯಪ್ಪ ಎಂತ ಮಾರು ಒಂದು ವಾಟರ್ ಮೆಲನ್ 80 ರೂಪಾಯಿ ಎಂತ ಲೂಡ್ತಾರೆ ಗೊತ್ತಂತ ಇಲ್ಲಿ ಫುಲ್ ಅಂದರೆ ಫುಲ್ ನೋಡ್ತಾರೆ ಸೊ ನಾವು ಇಡಗುಂಜಿ ಟೆಂಪಲಿಗೆ
ದರ್ಶನ ಮಾಡಿ ಆಮೇಲೆ ನಮಗೆ ಮರವಂತೆ ಕಡೆ ಹೋಗಬೇಕು ಸನ್ಸೆಟ್. ಸೊ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೇವೆ. ಸೊ ಯಾಕಂದರೆ ಅವನದು ಒಬ್ಬ ಫ್ರೆಂಡಿದ್ದು ಗಾಡಿ ಪೂಜೆ ಮಾಡ್ತಾಯಿದ್ರು. ನನ್ನ ಬೈಕ್ ಸ್ವಲ್ಪ ಪೆಟ್ರೋಲ್ ಕಮ್ಮಿ ಆಯಿತು, ನಾನು ಪೆಟ್ರೋಲ್ ಹಾಕ್ತೇನೆ. ಮರವಂತೆಯಿಂದ ವಾಪಸ್ ಹೊರಡ್ತಾ ಇದ್ದೇವೆ. ಅವರು ಹೋದರು, ಅವರಿಗೆ ಲೇಟ್ ಆಯ್ತಂತೆ. ನಾನು ಒಬ್ಬನೇ ಉಳಿದೇನೆ. ಇವಾಗ ಒಬ್ಬನೇ ಹೋಗಬೇಕು. ಇವಾಗ ಇನ್ನೊಂದು 50-60 ಕಿಲೋಮೀಟ್ರ್ ಹೊಡಿಬೇಕು. ಚಾಲು.